ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇಡೀ ಕನ್ನಡ ಚಿತ್ರರಂಗ, ನಾನು ಯಾವಾಗಲೂ ಹೇಳ್ತಿದ್ದೆ, ಯಾವುದೋ ಒಂದು ಘಟನೆ ಆದಾಗ ಯಾರೂ ಸಪೋರ್ಟ್ ಕೊಡಲ್ಲ, ಯಾರೂ ಇದಾಗಲ್ಲ. ಇವತ್ತು ಇಡೀ ಕನ್ನಡ ಚಿತ್ರರಂಗ ಅಂದರೆ ಮಕ್ಕಳ ಪ್ರತಿಯೊಬ್ಬರು KD ಸಿನಿಮಾದ ಬಗ್ಗೆ ಹೀರೋಯಿನ್ಸ್ಗಳು, ಹೀರೋಗಳು, ನಮ್ಮ ಡೈರೆಕ್ಟರ್ಸ್ಗಳು, ನಮ್ಮ ಪೊಲಿಟಿಷನ್ಸ್ಗಳು ಎಲ್ಲರೂ ಪ್ರತಿಯೊಬ್ಬರೂ ಈ ಸಿನಿಮಾ ಬಗ್ಗೆ ಪ್ರತಿಯೊಬ್ಬರೂ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ನಾನು ಇನ್ಸ್ಟಾ ಆಗಲಿ ಟ್ವಿಟರ್ಸ್ ಎಲ್ಲ ನೋಡಿದಾಗ ಎಲ್ಲರೂ ವಿಶ್ ಮಾಡ್ಯಾರ. ಎಲ್ಲರೂ ಭಟ್ರು, ಸೂರಿ ಅವರು, ಅಶ್ವಿನಿ ಮೇಡಮ್, ಪುನೀತ್ ರಾಜ್ಕುಮಾರ್, ಅಶ್ವಿನಿ ಮೇಡಮ್ ಅವರು, ಪ್ರತಿಯೊಬ್ಬರು, ಒಬ್ಬರು ಅಂತ ಇಲ್ಲ, ಪ್ರತಿಯೊಬ್ಬರು ಇದು ಮಾಡ್ಯಾರೆ. ನನಗೆ ನಿಜವಾಗ್ಲೂ ಖುಷಿ ಆಯಿತು. ಇಂಡಸ್ಟ್ರಿ ಒಂದು ಇದಿದೆ, ಒಳ್ಳೆ ವಿಷಯಕ್ಕೆ ಅಂದಾಗ ಎಲ್ಲರೂ ಒಂದಿದ್ದಾರೆ, ಸಪೋರ್ಟ್ ಮಾಡ್ತಾರೆ ಅಂತ. ಸೊ ಅಷ್ಟು ಮಟ್ಟಿಗೆ ಎಲ್ಲರೂ ಸಪೋರ್ಟ್ ಮಾಡಿದೆ, ಅದೊಂದು ಹ್ಯಾಪಿ. ಆ್ಯಂಡ್ ದೆನ್ ಸುಮಾರು ದಿನ ಆದಮೇಲೆ ನರ್ತಕಿ ಸಂತೋಷ್ 2 ಥಿಯೇಟ್ರೂ ರಿಲೀಸ್ ಆಗಿದೆ. ಅದೊಂದು ನನಗೆ ಭಾಳ ಹೆಮ್ಮೆ. ಅದು 2 ಥಿಯೇಟ್ರು ಫುಲ್ ಹೋಗ್ತಾ ಇದೆ. ಆಮೇಲೆ ಎಂಟೈರ್ ಕರ್ನಾಟಕ ಪೂರಾ ಅದ್ಭುತವಾಗಿ ಸಿನಿಮಾ ನೋಡ್ತಿದ್ದಾರೆ. ಕೆಲವರು ಹೇಳ್ತಾರೆ ಪ್ರೇಮ್ ಬ್ಯಾಕ್ ಅಂತಾರೆ. ಏನು ಬ್ಯಾಕ್? ನಾನು ಆಲ್ರೆಡಿ ಇಲ್ಲೇ ಇದ್ದೀನಿ, ಕರ್ನಾಟಕದಲ್ಲೇ ಇದ್ದೀನಿ. ಪ್ರೇಮ್ ಎಲ್ಲೂ ಹೋಗಿಲ್ಲ, ಪ್ರೇಮ್ ಬ್ಯಾಕ್ ಅಂತಾರೆ. ಅದು ಎಷ್ಟೋ ಮಟ್ಟಿಗೆ ಅವ್ರಿಗೆ ಇಷ್ಟ ಆಯಿತು. ಗೊತ್ತಿಲ್ಲ. ಏನಿಲ್ಲ ಮಗನ, ಕಷ್ಟಪಟ್ಟೆ ಅಂದರೆ ಬಿಲೀವರ್ ನಾಟ್ ಹೇಳ್ಕೊಂಬಾರು, ತುಂಬ ಉತ್ಪ್ರೇಕ್ಷೆ ಆಗ್ತದೆ. ಸುಮಾರು ಒಂದು 15 ಡೇಸು ಮ್ಯಾಕ್ಸಿಮಮ್ ನಿದ್ದೆ ಮಾಡಿದ್ರೆ ಆ ಮಟ್ಟಿಗೆ ಕೆಲಸ ಮಾಡಿದ್ದೀನಿ ಪಿಕ್ಚರು. ಆ್ಯಂಡ್ ಅದು ಶ್ರಮ. ಆಮೇಲೆ ಸಿಕ್ಕಾಪಟ್ಟೆ ಅಡಚಣೆಗಳು, ಅದು ಶ್ರಮ. ಆಮೇಲೆ ತುಂಬ ಅಂದರೆ ನಿನ್ನೆ ರಾತ್ರಿ ಕೂಡ, ನೀವು ನಂಬಲ್ಲ, ನಿನ್ನೆ ರಾತ್ರಿ ಕೂಡ ಪಿಕ್ಚರು ರಿಲೀಸ್ ಆಗಲ್ಲ ಮೋಸ್ಟ್ಲಿ ಗುರುವಾರ ಅನ್ನೋ ಲೆವೆಲ್ಗಿತ್ತು. ಯಾಕಂದರೆ 5 ಗಂಟೆಗೆ ನಾನೇ ನನ್ನ ಆರ್ಟಿಸ್ಟ್ ತೊಗೊಂಡೋಗಿ ಟ್ಯೂಬ್ಗೆ ಕೊಟ್ಟಿದ್ದೀನಿ. ಅಂದರೆ ಲೆಕ್ಕ ಅಷ್ಟು ಅಲ್ಲಿವರೆಗೂ ಕೆಲಸ ಮಾಡಿದ್ದೀನಿ. ಅಲ್ಲಿವರೆಗೂ ಊಟ ತಿಂಡಿ ಬಿಟ್ಟು. ಯಾಕೆ ಅಂದರೆ ಒಂದು ಸಿನಿಮಾ ಒಬ್ಬ ನಿರ್ಮಾಪಕ ಗೆಲ್ಲಬೇಕು. ಒಬ್ಬ ನಿರ್ಮಾಪಕ ಗೆದ್ದರೆ ಇಡೀ ಚಿತ್ರರಂಗ ಗೆಲ್ಲುತ್ತೆ. ಸೊ ಇಲ್ಲಿ ನಿರ್ಮಾಪಕ ಗೆದ್ದಿದ್ದಾರೆ. ಸೊ ಕಲಾವಿದರುಗಳು ದಂಡೇ ಗೆದ್ದಿದೆ. ಸೊ ಅದಕ್ಕೆ ಇನ್ನೇನು ಬೇಕು? ಆಮೇಲೆ ನೀವೆಲ್ಲರ ಸಪೋರ್ಟ್ ಇದೆ. ಆ್ಯಂಡ್ ಅದ್ರ ಮೇಲೆ ಇನ್ನೇನು ಬೇಕು? ಎಸ್, ಖಂಡಿತವಾಗ್ಲೂ ಬೆಳಿಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ. ಎಲ್ಲ ಕಡೆ ಸಿನಿಮಾ ನೋಡ್ಬೇಕಂತೀರಾ. ನಾವು ಕುಮಾರಣ್ಣನೂ ಅಷ್ಟೇ, ಕುಮಾರಣ್ಣ ಫೋನ್ ಮಾಡಿದ್ದೀನಿ ನನಗೆ. ಕುಮಾರಣ್ಣನ ಸಿನಿಮಾ ನೋಡಬೇಕು ಅಂತ ಇದು ಮಾಡಿದ್ದೀನಿ. ಅಣ್ಣನ ಕೇಳಿದ್ದೀನಿ, ಅವರು ಬರ್ತಾರೆ ಸಿನಿಮಾ ನೋಡೋಕ್ಕೆ. ಆ್ಯಂಡ್ ಎಲ್ಲರಿಗೂ ನಾಳಿದ್ದು ಸಾಟರ್ಡೆ ಎಲ್ಲ ಕಲಾವಿದರನ್ನು ಕರೀತೀನಿ, ಎಲ್ಲರಿಗೂ ಸಿನಿಮಾ ತೋರಿಸಿ. ಯಾಕೆಂದರೆ ಪ್ರತಿಯೊಬ್ಬರೂ ಅಲ್ಲೆಲ್ಲ ಕೂತ್ಕೊಂಡು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಥ್ಯಾಂಕ್ಸ್ ಟು ಎಲ್ಲ ಪ್ರತಿಯೊಬ್ಬರು, ನಮ್ಮ ಚಿತ್ರರಂಗದ ಎಲ್ಲ ನಿರ್ದೇಶಕರು, ಹೀರೋಗಳು, ಹೀರೋಯಿನ್ಸ್ಗಳು ಎಲ್ಲರಿಗೂ ಥ್ಯಾಂಕ್ಸ್. ಸಿನಿಮಾ ನೋಡಿದ್ರೆ ಎಲ್ಲರೂ ಕೂಡ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಪ್ರೇಮ್ ಅವರು ಅಂದ ತಕ್ಷಣ ತಾಯಿ ಸೆಂಟಿಮೆಂಟ್ ಇತ್ತು, ಇದರಲ್ಲಿ ಬ್ರದರ್ ಸೆಂಟಿಮೆಂಟ್ ಇದೆ. ಸೊ ಅದು ಕೂಡ ಅಷ್ಟೇ ಇದರಲ್ಲಿ ತೂಗಿಸ್ಕೊಂಡು ಚೆನ್ನಾಗಿ ಮಾಡ್ಯಾರ. ಏನು ಹೇಳ್ತಾರೆ? ಅದು ತುಂಬ ಕೆಲವರೆಲ್ಲ ಹೇಳ್ತಾರೆ ಕಣ್ಣಲ್ಲಿ ನೀರು ಬರ್ತದೆ ಕೆಲವು ಇನ್ಸಿಡೆಂಟ್ಗಳಲ್ಲೆಲ್ಲ. ಪ್ರೇಮ್ ಅವರಂದರೆ ಪ್ರೇಮ್ ಬಂದ್ಬಿಟ್ಟು ಎಮೋಷನ್ ಇಲ್ಲದೆ ಸಿನಿಮಾನೇ ಮಾಡಲ್ಲ. ಪ್ರೇಮ್ ಶಕ್ತಿನೇ ಎಮೋಷನ್. ವಿತೌಟ್ ಎಮೋಷನ್ ನಾನು ಏನೂ ಮಾಡಲ್ಲ. ಆ್ಯಂಡ್ ಅವ್ರಿಗೆ ಇಷ್ಟಪಟ್ಟಿದ್ದಾರೆ. ನಾನು ತಿಂಗಳಾರ್ಗಟ್ಲೆ, ವರ್ಷಾನ್ಗಟ್ಲೆ ಒಂದೇ ಸಿನಿಮಾಗೆ ಕಷ್ಟಬಿದ್ದು ಸಿನಿಮಾ ಮಾಡಿದೆ. ಅದೆಲ್ಲೋ ದೇವರು, ಟೆಕ್ನಿಷಿಯನ್ಸು ದೇವರು ಅಂದರೆ ಜನಗಳೇ ದೇವರು ನಮ್ಗಳಿಗೆ. ಸೊ ಅವರೆಲ್ಲ ಕೈ ಹಿಡಿದಿದ್ದಾರೆ. ಅದಕ್ಕಿಂತ ದೊಡ್ಡದು ಇನ್ನೇನು ಬೇಕು? ಸರ್, ಮಗ ಮಹಿಳೆ ಬರೀ ಬಣ್ಣ ಹಚ್ಚಿದ್ದಾರೆ ಸರ್ ಸೂರ್ಯ ಅವರು. ಇಲ್ಲ, ಅದ್ರದ್ದೇನೇ ಮಾತಾಡಲ್ಲ. ನಾವು ಓದ್ತೀಯಾನೆ ಮಗನೇ ಓದ್ತಿದ್ದಾನೆ. ಇವಾಗ ಬೇಡ ಸುಕ್ಕಂತ ಓದ್ತಾನೆ. ಅವನ ಬೆಳ್ಳು ತೋರಿಸಿ ಏನು ಗೊತ್ತಕ್ಕಂತ, ಮಕ್ಕಳು ಓದ್ಬೇಕಾದ್ರೆ ಓದಬೇಕು. ಕಲಾವಿದರಾಗಲಿ ಅವ್ರವ್ರ ಇಷ್ಟ. ನಮ್ಗೇನು ನಮ್ಮ ಇಷ್ಟ ಪ್ರಕಾರ. ಈಗ ನಾನು ನಿನ್ಗೇನೋ ಹೇಳಿದ್ರು ಕೇಳ್ತೀಯಾ? ಸೊ ಹಂಗೆ ಅವ್ರವ್ರ ಇಷ್ಟಗಳು ಪ್ರಕಾರ ಬೆಳೀಲಿ. ಆ್ಯಂಡ್ ನಾನು ಈಗ ಅವನ್ನ ಬೆಟ್ ಮಾಡಿ ತೋರಿಸ್ಬಾರ್ದು, ನೀನು ಇದು ಮಾಡಿದ್ದ ನೀನು ಹೇಗೆ ಅಂತ. ಸೊ ಕಾಲೇಜ್ ಓದ್ಬೇಕಂತ. ಥ್ಯಾಂಕ್ ಯು ಮಗನೇ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.